ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿಸರ್ಗನಂದ. ನನ್ನ ಇವತ್ತಿನ ಲಾಗ್ ಏನಂದ್ರೆ, ನಾನು ಹಾಸ್ಪಿಟಲ್ಗೆ ಹೋಗ್ತಿದ್ದೀನಿ. ಯಾಕಂದ್ರೆ ನಮ್ದು ಮೆಡಿಕಲ್ ಟೆಸ್ಟ್ ಬಂದಿರೋದ್ರಿಂದ ನಾವೆಲ್ಲ ಹೊರಟಿದೀವಿ. ಇವತ್ತು ಕ್ಲಾಸಸ್ ಕೂಡ ಆಯ್ತು. ಎರಡನ್ನೂ ಯಾವ ತರ ಮ್ಯಾನೇಜ್ ಮಾಡ್ತೀನಿ ಅಂತ ನಾನು ಲಾಗ್ ಮಾಡೋದಕ್ಕೆ ಹೊರಟಿದ್ದೀನಿ. ಸೊ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಕಾಲೇಜ್ಗೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಯಾಕಂದರೆ ಮತ್ತೆ ನಾವು ಹಾಫ್ ಡೇ ಹಾಸ್ಪಿಟಲ್ಗೆ ಹೋಗಬೇಕಿತ್ತು. ಸೊ ಅದರಿಂದ ಕ್ಲಾಸಿಗೆ ಹೋಗೋದು ಬೇಡ ಅಂತ ಡಿಸೈಡ್ ಆಗಿದ್ದೆ. ಆದರೂ ಕೆಮಿಸ್ಟ್ರಿ ಇದೆ ಅಂತ ಬೇಗ ಬೇಗ ರೆಡಿಯಾಗಿ ಮತ್ತು 9:35ಗೆ ಹಾಸ್ಟೆಲ್ ಬಿಟ್ಟು 9:45ಗೆ ಕ್ಲಾಸ್ ಸ್ಟಾರ್ಟ್ ಆಗಬೇಕಿತ್ತು. ಆ್ಯಂಡ್ ಸ್ನೋಫಾಲ್ ಕೂಡ ಲೈಟಾಗಿ ಸ್ಟಾರ್ಟ್ ಆಯಿತು. ಕಾಲೇಜಿಗೆ ಎಂಟ್ರಿ ಆಗಿದ ತಕ್ಷಣ ವೈಟ್ ಕಾರ್ಡ್ ಬೇಕಿತ್ತು. ವೈಟ್ ಕಾರ್ಡ್ ನನ್ನ ಫೋನಲ್ಲೇ ಇತ್ತು. ಸೊ ಅದರಿಂದ ಅದನ್ನು ತೊಗೊಂಡು ಬೇಗ ಬೇಗ ಹೊರಟಿದೆ. ವೈಟ್ ಕಾರ್ಡ್ನ ಟ್ಯಾಪ್ ಮಾಡಿ ಒಳಗೆ ಎಂಟ್ರಿ ಆಗಿದ ತಕ್ಷಣ ಜಾಕೆಟ್ ಸೆಕ್ಷನ್ ಹತ್ರ ಹೋದೆ. ಜಾಕೆಟ್ ಸಬ್ಮಿಟ್ ಮಾಡಬೇಕಿತ್ತು. ಇಲ್ಲಿ ಸ್ವಲ್ಪ ಜನ ಕೂಡ ಇದ್ದರು. ಸೊ ಅದರಿಂದ ಜಾಕೆಟ್ ಬಿಚ್ಚೋ ಅಷ್ಟರಲ್ಲಿ ಟೈಮ್ ಆಯಿತು. ನಾನು ಜಾಕೆಟ್ ಸಬ್ಮಿಟ್ ಮಾಡಿಬಿಟ್ಟು ಕ್ಲಾಸ್ ಕಡೆ ಹೊರಟಿದ್ದೆ. ಆ್ಯಂಡ್ ನಮಗೆ ಫಸ್ಟ್ ಕೆಮಿಸ್ಟ್ರಿ ಕ್ಲಾಸ್ ಇತ್ತು. ಆ್ಯಂಡ್ ಕ್ಲಾಸ್ ನಂಬರ್ ಕೂಡ ಚೇಂಜ್ ಮಾಡಿದರು. ಅವರು ಗ್ರೂಪಲ್ಲಿ ಕೂಡ ಮೆಸೇಜ್ ಹಾಕಿರಲಿಲ್ಲ. ನನಗೆ ಯಾವ ಮೆಸೇಜ್ ಬಂದಿತ್ತೋ ಅದರಲ್ಲಿ ಆ ಕಡೆನೇ ಹೊರಟಿದ್ದೆ. ಬೇಗ ಬೇಗ ಸ್ಟೆಪ್ಸ್ ಹತ್ಕೊಂಡು ಕ್ಲಾಸ್ ಕಡೆ ಹೋದೆ. ಕ್ಲಾಸಿಗೆ ಬಂದು ನೋಡಿದ್ರೆ ಟೀಚರೇ ಇರಲಿಲ್ಲ. ಯಾಕಂದರೆ ಟೀಚರ್ ಏನೂ ಬಂದಿರಲಿಲ್ಲ. ಆ್ಯಂಡ್ ಸ್ವಲ್ಪ ಜನ ಫೋನ್ ನೋಡ್ತಿದ್ರು, ಸ್ವಲ್ಪ ಜನ ಹೋಮ್ವರ್ಕ್ ಮುಗಿಸ್ತಿದ್ರು, ಹಾಗೆ ಸ್ವಲ್ಪ ಬರೆಯೋದಕ್ಕೆ ಕೊಟ್ಟಿದ್ರು. ಅಷ್ಟರಲ್ಲಿ ಮ್ಯಾಮ್ ಕೂಡ ಬಂದರು. ಮ್ಯಾಮ್ ಬಂದಿದ್ದ ತಕ್ಷಣ ಕ್ಲಾಸ್ ಶುರು ಮಾಡಿದಾಗ ಎಕ್ಸ್ಪೆರಿಮೆಂಟ್ಸ್ ಯಾವ ಥರ ಮಾಡಬೇಕು ಅಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಎಲ್ಲ ನಿಂತ್ಕೊಂಡು ಕೇಳಿಸ್ಕೊತಿದ್ವಿ. ಹಾಗೆ ಮ್ಯಾಮ್ ನೋ ವಿಡಿಯೋ ಅಂತ ಕೂಡ ಹೇಳಿದರು. ಸೊ ಅದರಿಂದ ವಿಡಿಯೋ ಹಂಗೋ ಹಿಂಗೋ ಮಾಡಿದ್ದೀವಿ. ಆದರೂ ಏನು ಮಾಡೋದಕ್ಕಾಗಲ್ಲ, ವಿಡಿಯೋ ಮಾಡಿಬಿಡಿ ಅಂದರೆ ಮಾಡೋದಕ್ಕಾಗಲ್ಲ. ಕೆಮಿಸ್ಟ್ರಿ ಕ್ಲಾಸಲ್ಲಿ ಯಾವಾಗಲೂ ಅದೇ ಥರ ಹೇಳ್ತಾರೆ, ಯಾಕಂತ ಗೊತ್ತಿಲ್ಲ. ಎಕ್ಸ್ಪೆರಿಮೆಂಟ್ ಎಲ್ಲ ಮುಗೀತು. ಆ್ಯಂಡ್ ಈ ಥರ ತೊಳಿತಿದ್ದೀವಿ. ಹಾಗಿದ್ದಾದಮೇಲೆ ಬ್ರೇಕಿಗೆ ಬಂದಿದ್ದ ತಕ್ಷಣ ಕಾಫಿ ತೊಗೊಂಡೆ. ಯಾಕಂದರೆ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಅರ್ಜೆಂಟಲ್ಲಿ ಹಾಗೆ ಬಂದುಬಿಟ್ಟಿದ್ದೆ. ಇವತ್ತು ಪಾಸ್ತಾ ಕೂಡ ಕೊಟ್ಟಿದ್ದರು. ಸೊ ಇಂಟ್ರೆಸ್ಟ್ ಇರಲಿಲ್ಲ ತಿನ್ನಬೇಕು ಅಂತ. ಇವತ್ತಿನ ಕ್ಲಾಸ್ ಮುಗೀತು. ಆ್ಯಂಡ್ ನೆಕ್ಸ್ಟ್ ಕ್ಲಾಸ್ ರಶನ್ ಇತ್ತು, ಕ್ಯಾನ್ಸಲ್ ಆಗಿತ್ತು. ಜಾಕೆಟ್ ಎಲ್ಲ ಹಾಕ್ಕೊಂಡು ಹಾಗೆ ಬಸ್ ಸ್ಟ್ಯಾಂಡಿಗೆ ಹೋಗ್ತಿದ್ದೀವಿ. ಬಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಬಸ್ ಇನ್ನೂ ಬಂದಿರಲಿಲ್ಲ. ಬಸ್ ಬಂತು. ಬಸ್ ಹತ್ಕೊಂಡು ನೋಡಿದ್ವಿ, ತುಂಬಾ ರಶ್ ಇತ್ತು. ನಿಂತ್ಕೊಳ್ಳೋದಕ್ಕೆ ಕೂಡ ಜಾಗ ಇರಲಿಲ್ಲ, ಅಷ್ಟು ರಶ್ ಇತ್ತು ಇವತ್ತು. ಬಸ್ ಇಳ್ಕೊಂಡಿದ್ದ ತಕ್ಷಣ ಮ್ಯಾಪ್ ಹಾಕ್ಕೊಂಡ್ವಿ. ಯಾಕಂದರೆ ನಡ್ಕೊಂಡು ಹೋಗ್ಬೇಕಿತ್ತಲ್ಲ. ಸೊ ಅದರಿಂದ ಮ್ಯಾಪ್ ಹಾಕ್ಕೊಂಡು ನೋಡಿದ್ವಿ. 500 ಮೀಟರ್ಸ್ ಇತ್ತು ಇಲ್ಲಿಂದ ಹಾಸ್ಪಿಟಲ್ಗೆ. ಹಾಗೆ ಕನ್ಫರ್ಮ್ ಆಗಿ ರೂಟ್ ಗೊತ್ತಾಗಿದ್ದ ತಕ್ಷಣ ಎಲ್ಲರೂ ಒಬ್ಬೊಬ್ಬರಾಗೆ ನಡ್ಕೊಂಡು ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೀಗೆ ನಡ್ಕೊಂಡು ಹೋಗ್ತಿದ್ದೀವಿ. ಎಲ್ಲರೂ ಈ ಥರ ನಡ್ಕೊಂಡು ಹೋದ್ವಿ. ತುಂಬಾ ಚಳಿ ಆಗ್ತಿತ್ತು. ಸ್ನೋಫಾಲ್ ಲೈಟಾಗಿ ಸ್ಟಾರ್ಟ್ ಆಗಿತ್ತು. ಈ ನಡುವೆ ಅಷ್ಟೊಂದು ಸ್ನೋಫಾಲ್ ಆಗ್ತಿಲ್ಲ. ಟೆಂಪ್ರೇಚರ್ ತುಂಬಾ ಜಾಸ್ತಿ ಇದೆ. ಎಲ್ಲರಿಗೂ ಹುಷಾರಿಲ್ದಿರೋ ಕೂಡ ಆಗ್ತಿದೆ. ಆ್ಯಂಡ್ ನೀವು ಇಂಡಿಯಾಯಿಂದ ಬರೋದಕ್ಕಿಂತ ಮುಂಚೆ ಫುಲ್ ಬಾಡಿ ಚೆಕಪ್ ಮಾಡಿಸ್ಕೊಂಡು ಬನ್ನಿ. ಯಾಕಂದರೆ ಇಲ್ಲಿ ಒಂದು ಡಿಸೀಸ್ ಇದ್ದರೂ ಕೂಡ ಎಲ್ಲದಕ್ಕೂ ರಿಜೆಕ್ಟ್ ಮಾಡ್ತಾರೆ. ಸೊ ಅದರಿಂದ ಎಲ್ಲರೂ ಒಂದ್ಸಲಿ ಫುಲ್ ಬಾಡಿ ಚೆಕಪ್ ಮಾಡಿಸ್ಕೊಂಡು ರಿಪೋರ್ಟ್ಸ್ ಎಲ್ಲ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಬರೋದಕ್ಕೆ ಟ್ರೈ ಮಾಡಿ. ಹೇಗಿದ್ದರೂ ನೀವು HIV ಟೆಸ್ಟ್ ಮಾಡಿಸ್ತೀರ. HIV ಟೆಸ್ಟ್ ಮಾಡಿಸುವಾಗ ಎಲ್ಲ ಟೆಸ್ಟು ಮುಗಿಸ್ಕೊಳ್ಳಿ. ಮತ್ತೆ ಇಲ್ಲಿ ಬಂದು ವಾಪಸ್ ಹೋಗೋ ಥರ ಎಲ್ಲ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಯಾಕಂದರೆ ತುಂಬ ಕಷ್ಟಪಟ್ಟು ತಂದೆ ತಾಯಿ ಫೀಸ್ ಕಟ್ಟಿರ್ತಾರೆ. ಇಲ್ಲಿ ಫೀಸ್ ಕೂಡ ರಿಫಂಡ್ ಮಾಡಲ್ಲ. ಸೊ ಅದರಿಂದ ಹುಷಾರಾಗಿ ಎಲ್ಲದನ್ನು ನೋಡಿಕೊಂಡು ಫೀಸ್ ಕಟ್ಟೋದಕ್ಕೆ ಹೋಗಿ. ಏಜೆನ್ಸಿಯವರು ಕೊಡೋದಕ್ಕಾಗಲ್ಲ, ಕಾಲೇಜ್ ಕೂಡ ರಿಫಂಡ್ ಮಾಡಲ್ಲ. ಸೊ ಅದರಿಂದ ಹುಷಾರಾಗಿರಿ ಅಷ್ಟೇ. ನಮಗೂ ಅಷ್ಟೇ ಈಗ HIV ಟೆಸ್ಟ್ ರಿಪೋರ್ಟ್ಸ್ ತುಂಬಾ ಇಂಪಾರ್ಟೆಂಟ್. ನೀವು ಇಂಡಿಯಾದಲ್ಲಿ ಮಾಡಿಸಿದ್ರು ಇಲ್ಲೂ ಒಂದ್ಸಲಿ ಮಾಡಿಸ್ತಾರೆ. ಯಾಕಂದರೆ ಇಲ್ಲಿ HIV ಏಡ್ಸ್ ಎಲ್ಲ ತುಂಬಾ ಜಾಸ್ತಿ ಇರೋದ್ರಿಂದ ಮಾಡಿಸ್ತಾರೆ. ಹಾಗೆ ನಡ್ಕೊಂಡು ಹಾಸ್ಪಿಟಲ್ ಹತ್ರ ಬಂದ್ವಿ. ಹಾಸ್ಪಿಟಲ್ ಹತ್ರ ಬಂದಿದ್ದಾದಮೇಲೆ ನಮಗೆ ಒಂದು ಫಾರ್ಮ್ ಕೊಟ್ಟಿದ್ದರು. ಹೋದ್ಸಲಿ HIV ಟೆಸ್ಟ್ ಮಾಡಿಸಿದಾಗ ಆ ಫಾರ್ಮು ಆ್ಯಂಡ್ ಪಾಸ್ಪೋರ್ಟು ಜೆರಾಕ್ಸ್ ಕೊಟ್ಟಿದ್ದರು. ಅದೆರಡೂ ತೋರಿಸ್ಬೇಕಿತ್ತು. ಆ್ಯಂಡ್ ರಿಸಿಪ್ಟ್ ಕೂಡ ಕೊಟ್ಟಿದ್ದರು. ಆ ರಿಸಿಪ್ಟ್ ತೋರಿಸ್ಬೇಕಿತ್ತು. ಅದನ್ನೆಲ್ಲ ರೆಡಿ ಮಾಡಿಕೊಂಡು ಒಳಗಡೆ ಹೋಗ್ತಾ ಇದ್ದೀನಿ. ಒಳಗಡೆ ಬಂದಿದ್ದ ತಕ್ಷಣ ಜಾಕೆಟ್ಸ್ ರಿಮೂವ್ ಮಾಡಿದ್ದಾದಮೇಲೆ ಹಾಗೆ ಒಬ್ಬೊಬ್ಬರಾಗೆ ಲೈನಲ್ಲಿ ನಿಂತ್ಕೊಂಡು ಈ ರೂಮ್ಗೆ ಹೋಗಬೇಕಿತ್ತು. ಒಳಗಡೆ ಯಾರೂ ಬಂದಿರಲಿಲ್ಲ ಇನ್ನು. ಸೊ ಅದರಿಂದ ಕಾಯ್ತಿದ್ವಿ ಇನ್ನು. ರಿಪೋರ್ಟ್ ನೋಡಿ ಈ ಥರ ಇರುತ್ತೆ. ಆ್ಯಂಡ್ ರಿಸಿಪ್ಟ್ ಕೂಡ ಅದರಲ್ಲೇ ಜಾಯಿಂಟ್ ಮಾಡಿ ಕೊಟ್ಟಿರ್ತಾರೆ. ಅದನ್ನು ಇಟ್ಕೊಂಡು ನಾನು ನೆಕ್ಸ್ಟ್ ಹೋಗಬೇಕಿತ್ತು. ಸೊ ಅದರಿಂದ ಕಾಯ್ತಿದ್ದೆ. HIV ರಿಪೋರ್ಟ್ ನೋಡಿ ಇದೆ.
ಎಲ್ಲರೂ ರಿಪೋರ್ಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ 7th ಬಿಲ್ಡಿಂಗಲ್ಲಿ ಸಬ್ಮಿಟ್ ಮಾಡಬೇಕಿತ್ತು. ಸೊ ಅದರಿಂದ ಎಲ್ಲರೂ ಬೇಗ ಬೇಗ ಹೋಗ್ತಿದ್ದೀವಿ. 7th ಬಿಲ್ಡಿಂಗ್ ಹಾಸ್ಟೆಲ್ ಪಕ್ಕದಲ್ಲೇ ಇರೋದ್ರಿಂದ ಆರಾಮಾಗಿ ಹಾಸ್ಟೆಲ್ಗೆ ವಾಪಸ್ ಹೋಗ್ಬೋದು. ಇಲ್ಲಿ ಮ್ಯಾಗ್ನೆಟ್ ಅಂತ ಮಾರ್ಟ್ ಕೂಡ ಇತ್ತು. ಆಲ್ಮೋಸ್ಟ್ ಎಲ್ಲ ದೊಡ್ಡ ದೊಡ್ಡ ಮಾಲ್ಸಲ್ಲಿ ಕೂಡ ಮ್ಯಾಗ್ನೆಟ್ ಅಂತಲೇ ಇದೆ. ಯಾಕಂದರೆ ಗ್ರೋಸರೀಸ್ ಎಲ್ಲ ಅದರಲ್ಲೇ ಸಿಗೋದ್ರಿಂದ ಮ್ಯಾಗ್ನೆಟ್ ಅಂತ ನೇಮ್ ಇದೆ. ಬಸ್ ಸ್ಟಾಪ್ ಕಡೆಗೆ ಹೋಗ್ತಿದ್ದೀವಿ. ಇಲ್ಲಿ ತುಂಬಾ ಬಸ್ಸಸ್ ಓಡಾಡ್ತಿತ್ತು. ಅದರಲ್ಲೂ ನಾವು ನೋಡ್ಕೋಬೇಕಿತ್ತು ಬಸ್ಸು ಯಾವುದು ಯಾವ ಕಡೆ ಹೋಗುತ್ತೆ ಅಂತೆಲ್ಲ ನೋಡ್ಕೊಬೇಕಿತ್ತು. ಹಾಗೆ ಬಂದ್ವಿ. ಇಲ್ಲಿ ಚರ್ಚ್ ಇತ್ತು. ಇದು ಬಸ್ ಸ್ಟಾಪು. ಬಸ್ ಸ್ಟಾಪಲ್ಲಿ ಆಲ್ರೆಡಿ ಇಷ್ಟು ಜನ ಇದ್ದರು ನೋಡಿ. ಈ ಥರ ಕರೆಂಟ್ ಬಸ್ ಎಲ್ಲ ಇದೆ. ಇಂಡಿಯಾದಲ್ಲಾದರೆ ಈ ಥರ ಟ್ರೈನ್ಸ್ ಇರುತ್ತೆ. ಇಲ್ಲೆಲ್ಲ ಈ ಥರ ಬಸ್ಸು ಆ್ಯಂಡ್ ಡೋರ್ಸ್ ಕೂಡ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಪ್ಯಾಸೆಂಜರ್ಸ್ ನೋಡಿ ಯಾವ ಥರ ಎಗ್ತಾರೆ ಇಳಿತಾರೆ ಅಂತೆಲ್ಲ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಬಸ್ ಕೂಡ ಬಂದಿದ ತಕ್ಷಣ ಎಲ್ಲ ಹೋದ್ವಿ. ತುಂಬಾ ದೂರ ನಿಲ್ಲಿಸಿದ್ರು ಅವರು. ಸೊ ಅದರಿಂದ ಬೇಗ ಬೇಗ ಹೊರಟಿದ್ದಾದಮೇಲೆ ಬಸ್ ಹತ್ಕೊಂಡಿದ್ದ ತಕ್ಷಣ ಈ ಥರ ಕಂಡಕ್ಟರ್ ಬಂದು ಟಿಕೆಟ್ ಕೊಡ್ತಾರೆ. ಆ ಹುಡುಗಿದು ಇನ್ವ್ಯಾಲಿಡ್ ಆಗಿತ್ತು ಕಾರ್ಡು. ಸೊ ಅದರಿಂದ ನಿಯತ್ತಂದರು, ಅಂದರೆ ನೋ ಅಂತ ಹೇಳಿದ್ರು. ಆ್ಯಂಡ್ ಈ ಥರ ಟಿಕೆಟ್ಸ್ ಕೊಟ್ಟಿದ್ದಾದಮೇಲೆ ನನಗೊಂದು ಸೀಟ್ ಖಾಲಿ ಆಯಿತು. ಸೀಟ್ ಸಿಕ್ತು. ಹಾಗೆ ಕೂತ್ಕೊಂಡು ವ್ಯೂ ನೋಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿರುತ್ತೆ. ಆದರೆ ಅಬ್ರೋಡಿಗೆ ಬಂದಮೇಲೆ ಅಂತೂ ತುಂಬಾ ಕಲ್ತಿರೋದಿದೆ. ಯಾರನ್ನು ನಂಬಕ್ಕೆ ಹೋಗ್ಬೇಡಿ. ಯಾವ ಫ್ರೆಂಡ್ಸು ಯಾವ ರೂಮ್ಮೇಟ್ಸು ಯಾರೂ ಆಗಲ್ಲ. ನಿಮ್ಮನ್ನು ನೀವು ನಂಬ್ಕೊಂಡು ಬಂದಿದ್ದೀರಾ ಅಂದರೆ ನೀವು ವಿತ್ಸ್ಟ್ಯಾಂಡ್ ಮಾಡಬೇಕು. ಪ್ರತಿ ಒಂದು ಸಿಚುವೇಷನಲ್ಲೂ ನೀವು ಮೂವ್ ಆನ್ ಆಗಬೇಕು. ನಿಮ್ಮ ಲೈಫನ್ನು ನೀವು ಮಾತ್ರ ನೋಡ್ಕೋಬೇಕು. ಯಾವುದೇ ಕಷ್ಟ ಸುಖ ಏನಿದ್ರು ನಿಮ್ಮ ಲೈಫ್ ನೀವೇ ನೋಡ್ಕೋಬೇಕು. ಹಾಗೆ ನಾವು ಕಾಲೇಜಿಗೆ ಬಂದಿದ್ದಾದಮೇಲೆ ಜಾಕೆಟ್ ಸಬ್ಮಿಟ್ ಮಾಡಿಲ್ಲ. ಹಾಗೆ ರಿಪೋರ್ಟ್ಸ್ ಸಬ್ಮಿಟ್ ಮಾಡಿ ಬೇಗ ಬಂದುಬಿಡೋಣ ಅಂತ ಅಂದ್ಬಿಟ್ಟು. ಈ ವಾಲ್ ಪೇಂಟ್ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಅದರಿಂದ ಮತ್ತೆ ವಿಡಿಯೋ ಮಾಡಿದೆ. ಯಾಕಂದರೆ ಇದು ಕಾಲೇಜ್ ಟೈಪ್ ಆ್ಯಂಡ್ ಹಾಸ್ಪಿಟಲ್ ಟೈಪ್ ಕೂಡ ಇತ್ತು. ರಿಪೋರ್ಟ್ ಸಬ್ಮಿಟ್ ಮಾಡಿದೆ. ರಿಪೋರ್ಟ್ ಎಲ್ಲ ಸಬ್ಮಿಟ್ ಮಾಡಿದ್ದಾದಮೇಲೆ ಹಾಸ್ಟೆಲ್ ಕಡೆಗೆ ಹೋಗೋಣ ಅಂತ ಕಾಲೇಜಿಂದ ಹೊರಗಡೆ ಬಂದು ನೋಡಿದೆ. ಈ ಥರ ಬೋರ್ಡ್ ನೋಡ್ಸೋಣ ಅಂದ್ಕೊಂಡಿದ್ದೆ. ವಿಡಿಯೋದಲ್ಲಿ ತೋರಿಸ್ಬೇಕಿತ್ತು. ಅದು 2017ಇಂದ ನಮ್ಮ ಕಾಲೇಜ್ ಸ್ಟಾರ್ಟ್ ಆಗಿದೆ ಅಂದ್ಕೊತೀನಿ. ಆ್ಯಂಡ್ ತುಂಬಾ ಟಯರ್ಡ್ ಆಗಿತ್ತು. ಸೊ ಅದರಿಂದ ಹಾಸ್ಟೆಲ್ ಕಡೆಗೆ ಬೇಗ ಹೋಗ್ತಿದ್ದೀನಿ. ನೆಕ್ಸ್ಟು ನಾನು ಶಾರ್ಟ್ಸ್ ಆ್ಯಂಡ್ ಮಿನಿ ಲಾಗ್ಸ್ ಕೂಡ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ಥರ ಇದ್ದರೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಕಂಟೆಂಟ್ ಎಲ್ಲ ಕೊಡೋಣ ಅಂದ್ಕೊಂಡಿದ್ದೀನಿ. ನಾನು ಹಾಸ್ಟೆಲಿಗೆ ರೀಚ್ ಆಗಿ ರೂಮ್ ಕಡೆ ಹೊರಟಿದ್ದೀನಿ. ರೂಮಿಗೆ ಬಂದು ಸ್ವಲ್ಪ ಹೊತ್ತು ನಿದ್ದೆ ಹೋಗಿ ಆಮೇಲೆ ಊಟ ಕೊಟ್ಟರು. ಊಟ ಮುಗಿಸ್ಕೊಂಡು ಹೋಮ್ವರ್ಕ್ ಕೂಡ ಮಾಡೋದಿತ್ತು. ಹೋಮ್ವರ್ಕ್ ಮಾಡ್ತಿದ್ದೀನಿ. ಲಾಗ್ ಎಂಡ್ ಮಾಡೋ ಟೈಮ್ ಬಂದೇ ಬಿಡ್ತು. ಗುಡ್ ನೈಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ. ನಿಮ್ಮ ಆಶೀರ್ವಾದ ಯಾವಾಗಲೂ ಇದೇ ಥರ ಇರಲಿ. ಮುಂದಿನ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.